ರೈಟ್. ಇವತ್ತಿನ ದಿನ ನಾವು ಪೆನ್ ಬುಕ್ ತಗೊಂಡ್ರಲ್ಲ, ವಿದ್ಯಾರ್ಥಿಗಳು ಬೆಳಗ್ಗೆ ಏಳಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಬಟ್ ಹೇಳ್ತಾ ಇರೋದಲ್ಲ, ನಾವು ಸೋಂಬೇರಿತನ ಲೇಜಿ ಆಗಿರ್ತೀವಿ. ಅದು ಯಾಕ? ಓಕೆ. ಒಂದಷ್ಟು ಕಾರಣಗಳನ್ನ ಇಲ್ಲಿ ನಾವು ಚರ್ಚೆ ಮಾಡೋಣ ಇವತ್ತು. ಬರ್ಕೋರಿ. ಅದರಲ್ಲಿ ಮೊದಲನೇ ರೀಸನ್, ಮೇನ್ ಪಾಯಿಂಟ್ ಏನ್ ಹಾಕೋಬೇಕ್ರಿ ಸರ್? ಹಾ, ಬೆಳಗ್ಗೆ ಬೇಗ ಏಳೋದಂತ ಹಾಕುನಿ. ಹೇಳ್ತೀನಿ ನಾ ಆಮೇಲೆ ಅದನ್ನೆಲ್ಲ. ಯಾಕೆ ನಾವು ಬೆಳಿಗ್ಗೆ ಏಳ್ತಾ ಇಲ್ಲ, ಏಳಕ್ ಆಗಕತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡತ್ತೇವೆ ಈಗ ನಾವು. ಕ್ಲಿಯರ್ ಆಯ್ತಾ? ಎಸ್. ಬರ್ಕೋರಿ. You don't have any strong dream in your life. You don't have any strong dream in your life. You don't have any strong dream in your life. You don't have any strong dream in your life. ಏನಪ್ಪಾ ಅಂತಂದ್ರೆ ನೋಡ್ರಿ, ನಮ್ಮ ಜೀವನ ನಿಮಗೆ ಯಾವಾಗ್ಲೂ ಹೇಳ್ತಾ ಇರ್ತಾನೆ. ಜೀವನ ನಿಮಗೆ ಇಲ್ಲೇ ಹೂವಿನ ಹಾಸಿಗೆ ಹಾಸಿ ವೆಲ್ಕಮ್ ಮಾಡುದಿಲ್ಲ. ಸಿಲೆ ಆಗ್ಬೇಕಂದ್ರೆ ನಾವು ಪೆಟ್ಟು ತಿನ್ಲೇಬೇಕು ಅಂತ ಹೇಳ್ತಾ ಇರ್ತಾನೆ ನಾ. ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಕನಸು ಇರ್ಲೇಬೇಕು, ಮಸ್ಟ್ ಅಂಡ್ ಶುಡ್. ನೀವೇನ್ ಆಗ್ಬೇಕು ಅಂದ್ಕೊಂಡ್ರಿ ಆಕ್ಚುಲ್ ಆಗಿ ನಿಮ್ ಲೈಫ್ನಾಗ, ಅದ್ರ ಕ್ಲಿಯರ್ ಪಿಕ್ಚರ್ ನಿಮಗ್ ಕಾಣ್ತಾ ಇರ್ಬೇಕದು. ಮತ್ತೆ ನಿಮ್ ಫೋಕಸ್ ಅದ್ರ ಮೇಲೆ ಅಷ್ಟೇ ಇರ್ಬೇಕು. ನಿಮ್ಮ ಜೀವನದಾಗ ನಿಮ್ಗೆ ದೊಡ್ಡ ಕನಸಿಲ್ಲ ಅಂತಂದ್ರ, ನೀವು ಸೋಂಬೇರಿಗಳು ಆಗಿದ್ರಿ ಅಂತಂದ್ರ, ಏ ನಮ್ ಹಣೆ ಬರ್ದಂಗ ಇದ್ದಂಗ ಆಕತ್ ಬಿಡಪ್ಪ ಅನ್ನುವಂತ ವ್ಯಕ್ತಿಗಳು ನೀವ್ ಆಗಿದ್ರ, ಇದೇನ್ ಆಕೈತಪ್ಪ ಅಂತಂದ್ರ, ಈಗ ಕೆಲವೊಬ್ರು ಆರಾಮ್ ಹೆಣ್ಮಕ್ಳ 7ಕ್ಕೂ ಹೇಳ್ತಾರ, 7:30ಗೂ ಹೇಳ್ತಾರ, 8ಕ್ಕೂ ಹೇಳ್ತಾರ. ಡ್ರೀಮ್ ಇರ್ಬೇಕ್ರಿ. ಕನಸಿಲ್ಲದ ಜೀವನ ಜೀವನನೇ ಅಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಹೇಳ್ತಾರ, ನಾವ್ ರಾತ್ರಿ ಮಕ್ಕೊಂದಾಗ ಬೀಳುದು ಕನಸಲ್ಲ, ಕನಸು ಕನಸಲ್ಲ, ನಮ್ಮನ್ನ ಮಕ್ಕೊಳಕ ಬಿಡ್ಲಂಗ್ ಮಾಡದೇ ಇರೋದು ಕನಸು ಅಂತ ಹೇಳ್ತಾರ ಅವ್ರು. ಆ ತರ ನಿಮ್ದು ಡ್ರೀಮ್ ಇರ್ಬೇಕು. ಅಂದ್ಕೋರಿ ನಿಮ್ದು. ನೋಡ್ರಿ, ನಾ ಯಾವಾಗ್ಲೂ ಹೇಳ್ತಿರ್ತೇನೆ, ನಮ್ ಯಾರಿಗಿಂತನೂ ಕಡಿಮೆನೂ ಇಲ್ಲ, ನಿಖಿತಾ ಯಾರಿಗಿಂತಾನು ಹೆಚ್ಚಿಗೆನೂ ಇಲ್ಲ. ನಮ್ಮ ಒಳಗಡೆನ ಸರ್ವಶಕ್ತಿ ಐತಿ. 99 ಮಾಡ್ಬೇಕಂತ ಅಂದ್ಕೋರಿ. ಅದನ್ನ ಮಾಡಾಕ್ ಏನ್ ಮಾಡ್ಬೇಕು? ಟ್ರೈ ಮಾಡ್ಬೇಕಷ್ಟ. ಭಾರತಿ ಆಗಲೇ ಅವ್ರ ಅವ್ವನ್ ಜೋಡಿ ಕುಸ್ತಿನ ಹಿಡ್ದಿಳಿದು, ಇವು ಬ್ಯಾಡ್ ಅಂತನ್ ನಾ. ಇವೇನ್ ಮಾಡ್ತಾವಪ್ಪ ಅಂತ ನಮ್ಮನ್ನ ಮುಂದ್ ಹೋಗಾಕ್ ಬಿಡುದಿಲ್ಲ. ನಾವು ವಯಸ್ ರೇಸ್ ಮಾಡ್ಬೇಕು, ತಪ್ಪಲ್ಲ. ಎಲ್ಲಿ ನಾವು ವಯಸ್ ರೇಸ್ ಮಾಡ್ಬೇಕಪ್ಪ ಅಂತಂದ್ರ, ನಮ್ದೇನು ಮಿಸ್ಟೇಕ್ ಇರ್ದಾಗ ನಮ್ ಮೇಲೆ ಯಾರಾದ್ರೂ ಗೂಬೆ ಕುಂದ್ರಿಸುವಂತ ಪ್ರಯತ್ನ ಮಾಡತಾರ, ಅಥವಾ ನಮ್ಮ ಮೇಲೆ ಏನೋ ಒಂದ್ ಷಡ್ಯಂತ್ರ ಮಾಡ್ತಾರಪ್ಪ ಅಂತಂದ್ರ 100% ನಾವು ನಮ್ ವಾಯ್ಸ್ ರೇಸ್ ಮಾಡ್ಬೇಕು. ಬಟ್ ಆ ವಾಯ್ಸ್ ರೇಸ್ ಸುಮ್ನೆ ನಮ್ ಪೇರೆಂಟ್ಸ್ ಮೇಲೆ ಮಾಡ್ಬಾರ್ದು. ಓಕೆ. ಸೊ ಅಲ್ಲಿ ಏನ್ ನಡೀತೆ ನನಗಂತೂ ಗೊತ್ತಿಲ್ಲ. ಆಮೇಲೆ ಇದನ್ನ ನೀನು ಸರಿ ಆಯ್ತು ತಪ್ಪಾಯ್ತು ನಾನು ನಿನ್ ಕೇಳತ್ತಿಲ್ಲ ಭಾರತಿ. ಓಕೆ. ವಾಯ್ಸ್ ರೇಸ್ ಮಾಡ್ಬೇಕು. ನಿಂದೇನು ಮಿಸ್ಟೇಕ್ ಇಲ್ದೇ ಇರುವಾಗ ಸುಮ್ನೆ ಏನೋ ನಿಮ್ ಮ್ಯಾಲ ಬರ್ತದಪ್ಪ ಅಂತಂದ್ರೆ ಖಂಡಿತವಾಗ್ಲೂ ವಾಯ್ಸ್ ರೇಸ್ ಮಾಡ್ಬೇಕು, ತಪ್ಪಲ್ಲ. ಓಕೆ. ಹಾಗಾಗಿ ನಿಮ್ಮ ಜೀವನದಾಗ ನೀವು ದೊಡ್ಡ ಕನಸಿಟ್ಕೋಬೇಕು ನೀವು. ಆ ದೊಡ್ಡ ಕನಸನ್ನ ಇಟ್ಕೊಂಡು ಅದನ್ನ ಸಾಕಾರ ಮಾಡ್ಕೊಳ್ಳೋ ಕಡೆ ನೀವು ಹೋಗ್ಬೇಕು. ನೀವು ಬರೀ ನೀವ್ ಹೆಂಗಪ್ಪಾ ಅಂತಂದ್ರ, ಹೆಂಗಿರ್ಬೇಕಪ್ಪ ನಿಮ್ದು ಡ್ರೀಮ್ ಅಂತ ಅದ್ರ 100% ನೀವು ಅದನ್ನ ಅಚೀವ್ ಮಾಡ್ಲೇಬೇಕು. ನೀವು ನಿಮ್ಮ ಗುರಿ ಬರೀ ಬೆನ್ ಹತ್ಬಾರ್ದು, ಅದನ್ನ ಬೇಟೆ ಆಡ್ಬೇಕು ನೀವು. ಸೊ ಹಾಗಾಗಿ ನಿಮ್ಮ ಜೀವನದಾಗ ತುಂಬಾ ದೊಡ್ಡ ಕನಸಿರ್ಲಿ. ಸದ್ಯಕ್ಕೆ ಫಸ್ಟ್ ಮತ್ತು ಸೆಕೆಂಡ್ PUC 2 ಸ್ಟೆಪ್ ನೀವು 10th ಮತ್ತು ಫಸ್ಟ್ ಸೆಕೆಂಡ್ PUC ಇಲ್ಲಿ ಸ್ಟ್ರೆಂತ್ ನಿಮ್ದು ಏನಪ್ಪಾ ಡ್ರೀಮ್ ಅಂತಂದ್ರ, ಔಟ್ ಆಫ್ ಔಟ್ ತಗೋಬೇಕು ಅನ್ಕೋ. ದೊಡ್ಡ ಡ್ರೀಮ್ ಇಟ್ಟು 99 ಮಾಡ್ಬೇಕು, ಔಟ್ ಆಫ್ ಔಟ್ ತಗೋಬೇಕಂತ ಅಂದ್ಕೋರಿ. ಅದ್ರ ಕಡೆ ಹೋಗ್ರಿ. ಬಟ್ ನಾ ಲೈಫ್ನಾಗ ಏನ್ ಆಗ್ಬೇಕು ಅಂದ್ಕೊಂಡಿರೋದು ಅದು ನಮಗ್ ಗೊತ್ತಿರ್ಬೇಕು. ನಾ ಏನ್ ಆಗ್ಬೇಕು ಅನ್ನೋದು ನಿಮ್ಗ್ ಗೊತ್ತಿರ್ಬೇಕು.
ಅರ್ಥ ಆಯ್ತಲ್ಲ? ಸೊ ನಿಮ್ಮ ಜೀವನದಾಗ ಬಹುದೊಡ್ಡ ತುಂಬಾ ದೊಡ್ಡ ಕನಸಿರ್ಲಿ. ಆ ಕನಸನ್ನ ಸಾಕಾರ ಮಾಡ್ಕೊಳ್ಳೋದ್ರ ಕಡೆ ನಿಮ್ಮ ಫೋಕಸ್ ಇರ್ಲಿ. ಓಕೆ. ನೆಕ್ಸ್ಟ್ ಬರ್ಕೊಡ್ರಿ. ಯು ವಾಂಟ್ ಟು ಫೀಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅಚೀವಿಂಗ್ ಯುವರ್ ಡ್ರೀಮ್. You want to feel responsibility for achieving your life. ಸರ್ ಇನ್ನೊಮ್ಮೆ ಹೇಳ್ರಿ. ಹೇಳ್ತೀನಮ್ಮ. You want to feel responsibility for achieving your dreams. You want to feel responsibility for achieving your dreams. You want to feel responsibility for achieving your dreams. ನೋಡ್ರಿ, ನಾ PUC ಹುಡುಗರಿಗೆ ಹೇಳಕ್ ಇಷ್ಟಪಡ್ತೀನಿ ಈ ಮಾತನ್ನ. ಟೆಂತ್ ಅವ್ರಿಗೂ ಹೇಳಕ್ ಇಷ್ಟಪಡ್ತೀನಿ. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಇದನ್ನ. ನೀವು ನಿಮ್ಮ ಜೀವನದಲ್ಲಿರುವಂತ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಜವಾಬ್ದಾರಿ ತಗೋತಾ ಇಲ್ಲ. ನೀವ್ ಯಾರು ಜವಾಬ್ದಾರಿ ಇಲ್ಲ ನಿಮಗ್. ಎಸ್ ಸರ್ ನೋ? ಹ್ಯಾಂಡ್ ರೈಸ್ ಮಾಡ್ರಿ. ಎಲ್ಲಾರು ಮಾಡ್ರಿ, ನಂಗೆ ಗೊತ್ತೈತಿ. 90/99 ಮಾಡ್ಬೇಕು ಅಥವಾ ಔಟ್ ಆಫ್ ಔಟ್ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತೀರಿ. ಬಟ್ ಅದರ ಕುರಿತಾಗಿ ನೀವು ಜವಾಬ್ದಾರಿ ತಗೊಂಡಿರಿನ? 99 ಮಾಡ್ಬೇಕಪ್ಪ. ಎಷ್ಟ್ರ ಮಟ್ಟಿಗೆ ಆ ಒಂದು ಕುರಿತಾಗಿ ನಮ್ಮಲ್ಲಿ ಬದ್ಧತೆ ಅನ್ನೋದೈತಿ, ಕಮಿಟ್ಮೆಂಟ್, ಬದ್ಧತೆ. ಎಷ್ಟು ಜನ ಬದ್ಧರಾಗಿರಿ? ನೀವ್ ಎಷ್ಟದಕ್ಕೆ ಪ್ರಿಯಾರಿಟಿ ಕೊಡಾತೀರಿ ಹೇಳ್ರಿ ನೋಡೋಣ. ಜವಾಬ್ದಾರಿ ಇಲ್ಲ ನಮಗ. ಅಪ್ಪ ದುಡ್ಕೊಂಡ್ ಬರ್ತಾನ, ಅವ್ವ ಬೇಯ್ಸ್ ಹಾಕ್ತಾಳ, ತಿಂತೀವಿ, ಮುಕ್ಕೋತೀವಿ, ಚೀರಾಡುದು ಎಗರಾಡುದು ಮಾಡ್ತೀವಿ. ಕಸ ಹೊಡಿ ಅಂದ್ರೆ ಸಾಕು, ಬೆಂಕಿ ಹತ್ತಿರ್ತೈತ್ ನಮಗ. ಹೌದು ಅಲ್ವಾ? ಎಲ್ಲಾರು ಮಾಡ್ತೀರಿ, ನನ್ಗೆ ಗೊತ್ತೈತಿ. ಯಾರು ನೀವು ನಾ ಮಾಡುದಿಲ್ರಿ ಅಂತ ಹೇಳುವಂಗೆ ಇಲ್ಲ. ಬಟ್ ಏನಪ್ಪಾ ಇಲ್ಲಿ ಒಂದು ಖುಷಿ ವಿಚಾರ, ಬಿಫೋರ್ ನೀವು ಮೆಡಿಟೇಷನ್, ಈಗ ನೀವು ಆಫ್ಟರ್ ಮೆಡಿಟೇಷನ್ ನೋಡ್ರೆ ಚೇಂಜ್ ಆಗಿರ್ತೀರಿ. ಎಸ್ ಸರ್ ನೋ? ಚೀರಾಡುದು ಎಗರಾಡುದು ಬಾಯ್ ಮಾಡುದು ಕಡಿಮೆ ಆಗಿರ್ತೈತಿ. ಕರೆಕ್ಟಾ? ಎಸ್. ಸೊ ನೀವು 99 ಮಾಡಬೇಕು ಅಥವಾ ಔಟ್ ಆಫ್ ಔಟ್ ಮಾಡಬೇಕು ಅಂದುಕೊಳ್ಳುವಂತ ವ್ಯಕ್ತಿಗಳು ನೀವಾಗಿದ್ರ, ಆ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ನೀವು ಜವಾಬ್ದಾರಿ ತಗೊಳ್ಳೇಬೇಕು. ಮಸ್ಟ್ ಅಂಡ್ ಶುಡ್. ಆ ಜವಾಬ್ದಾರಿ ಇಲ್ಲ, ಅಲ್ಲಿ ಇಲ್ಲ ಅಂತಂದ್ರ ಅದು ಹೆಂಗಪ್ಪ ಅಂತ ನಿಮ್ಗೆ ಈಗ ನೋಡ್ರಿ, ಎಕ್ಸಾಂಪಲ್ ನಾ ಹೇಳ, 99 ಮಾಡ್ಬೇಕು ಅಥವಾ ಔಟ್ ಆಫ್ ಔಟ್ ಮಾಡ್ಬೇಕಂತ ಅನ್ಕೊಂಡ್ರಿ. ಅದು ನಿಮ್ದು ಸ್ಟ್ರಾಂಗ್ ರೀಸನ್. ಒಂದೇ ಪಾಯಿಂಟಿಗೆ ಬಂದು ಅದು ಏನಾರ ಫುಲ್ ಸ್ಟ್ರಾಂಗ್ ಆಗೈತೆ, ಏ ಇಲ್ಲ ನೋ, ನಾ ಸೋಲೋ ಹಂಗಿಲ್ಲ, ನಾ 99 ಮಾಡಲೇ ಬೇಕಪ್ಪ, ಮಾಡೇ ತೀರ್ಬೇಕು, ನಾ ಹಠ ಐತಿ ನನಗಂತ ಅನ್ನುವಂತ ಆ ಒಂದು ಕಿಚ್ಚು ನಿಮ್ಮಲ್ಲಿ ಇದ್ದಿತ್ತಂದ್ರ 5 ಗಂಟೆಕಲ್ಲ, ನೀವು 3 ಗಂಟೆಗೂ ಹೇಳ್ತೀರಿ. ಯಾಕೆ ಹೇಳ್ರಿ? ಹಸಿವು ಇರ್ತೈತಿ ನಿಮಗ. ಎದ್ರ ಹಸಿವು? ಸಾಧನೆ ಹಸಿವು ಇರ್ತೈತಿ. ನಾ ಅದನ್ನ ಡ್ರೀಮ್, ಅದನ್ನ ಫುಲ್ಫಿಲ್ ಮಾಡ್ಲೇಬೇಕು, ನಾ ಅದನ್ನ ಅಚೀವ್ ಮಾಡ್ಲೇಬೇಕು, ನಾನ ಟಾಪರ್ ಆಗ್ಬೇಕು, ನಂದ ಹವಾ ಆಗ್ಬೇಕು ಈ ವರ್ಷ ಕಾಲೇಜಲ್ಲಿ, ಆಮೇಲೆ ನನ್ನ ರೆಕಾರ್ಡ್ ಮುರಿಬೇಕಪ್ಪ ಅಂತಂದ್ರ ಮಿನಿಮಮ್ 10 ವರ್ಷ ಟೈಮ್ ತಗೊಂಡಿರ್ಬೇಕು. ಯಾವ ಸ್ಟೂಡೆಂಟ್ಗೂ ಸನಿಯದಾಗಂತೂ ಆಗಿರಾಕವ 10 ವರ್ಷ ನಂದ್ ಹವಾ ಇರ್ಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಏನಪ್ಪಾ ಅಂತಂದ್ರ ಅದನ್ನ ಹುಚ್ಚು ಕನಸಿಟ್ಕೋಬೇಕು ನೀವು. ಹಗಲು ರಾತ್ರಿ ಎದ್ರು ಬಿದ್ರು ಬರೀ ಪುಸ್ತಕ ನೋಡ್ತಿರ್ಬೇಕು ನೀವು. ಅವಾಗ ಏನಕ್ಕಂತ ಹೇಳ್ರಿ, ನೀವು ಬೆಳಿಗ್ಗೆ ಹೇಳ್ತೀರಿ 55-60 ಆದ್ರ ಸಾಕ್ ಬಿಡ, ಹಿಂಗಿತ್ತಪ್ಪ ಅಂತಂದ್ರ ಆರಾಮಾಗಿ ಮಕ್ಕೋತೀರಿ. ಆರಾಮಿ 70 ಮಟ ಆಗೇ ಆಕತಿ. ಓದಿ ಯಾರು ಉದ್ದಾರ ಆಗ್ಯಾರ ಅನ್ನೋಂಗಿದ್ರ ನೀವ್ 7:30 ಹೇಳ್ತೀರಿ. ಅದು 7:00 ಹಂಗ ಹೇಳಂಗಿಲ್ಲ. ಅವ್ವ ಕಸ್ಬರಿಗೆ ತಗೊಂಡ್ ಬರ್ತಾಳ ನಿಮಗ, ಕತ್ತೆ ನೋಡಿ ಬಿಸಿಲು ಬಂದತಿ, ಬಿಸಿಲ ಎಲ್ಲಿ ಬಂದತ್ ನೋಡಿಲ್ಲ ಅಂತ ಹೇಳಿ ಆಕಿ ಕಸ್ಬರಿಗೆ ತಗೊಂಡ್ ಜಾಡಿಸಿದಾಗ ಹೇಳ್ತೀವಿ ನಾವು. ಅಲ್ಲಿ ಮಟ ಹೇಳುದಿಲ್ಲ. ಸೊ ಅದ್ ಹಂಗ ಆಗ್ಬಾರ್ದು. ನಿಮ್ಮ ಜೀವನದಾಗ ದೊಡ್ಡ ಕನಸಿರ್ಬೇಕು, ಮತ್ತ ಅದಕ್ಕೆ ನೀವು ಜವಾಬ್ದಾರಿ ತಗೊಳ್ಳಂತ ವ್ಯಕ್ತಿಗಳು ನೀವಾಗಿರ್ಬೇಕು. ಓಕೆ.
ನೆಕ್ಸ್ಟ್ ಬರ್ಕೊಡ್ರಿ. You don't know importance of your own time. ಭಾರಿ ಪಾಯಿಂಟ್ ಐತ್ ನೋಡ್ರಿ ಇದು, ಬರ್ಕೋರಿ. You don't know importance of your own time. You don't know importance of your own time. ಆಯ್ತಾ ಎಲ್ಲಾರ್ದು? You don't know importance your own time. ನೋಡ್ರಿ, ನಿಮಗ ನಿಮ್ಮ ಸಮಯದ ಅದಕ್ಕೊಂದು ಎಷ್ಟು ಮೌಲ್ಯ ಇದೆ ಅದು ಗೊತ್ತಿಲ್ಲ ನಿಮ್ಗೆ. ಅದಕ್ಕೆ ಏನು ಬೆಲೆ ಐತೆ ಅನ್ನೋದು ಗೊತ್ತಿಲ್ಲ ನಿಮಗ್. ಅದೆಷ್ಟು ಮಹತ್ವದ್ದು ಅನ್ನೋದು ನಿಮಗ್ ಗೊತ್ತಿಲ್ಲ. ಯಾವಾಗ ಏನೇನ್ ಮಾಡ್ಬೇಕು ಅನ್ನೋದು ನಮ್ಮ ಅಪ್ರಾಣಿ ನಿಮಗ್ ಗೊತ್ತ. ಆ ಇರುವಂತ ಸಮಯವನ್ನು ಯಾವ ರೀತಿ ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೋಬೇಕು ನಿಮ್ಮದೇ ಆದಂತ ಸಮಯವನ್ನ ಅನ್ನೋದು ನಿಮಗ್ ಗೊತ್ತೇ ಇಲ್ಲ. ಟೆಂತ್ ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಒಂದೊಂದು ನಿಮಿಷ ಕೂಡ ಅಮೂಲ್ಯವಾದಂತಹ ಒಂದು ಸಮಯ. ಈ ಅಮೂಲ್ಯವಾದ ಸಮಯವನ್ನು ನಾವು ಸಮಾಜ ಸುಧಾರಣೆ ಮಾಡಕಂತ ಮೀಸಲಾಗಿಟ್ಬಿಟ್ಟಿವಿ. ಅವ್ರ ಮನ್ಯಾಗ ಹಂಗಾಗೈತ್ಲಿ, ಇವ್ರ ಮನ್ಯಾಗ ಹಿಂಗಾಗೈತ್ಲಿ, ಅವ್ರ ಹಂಗ್ಲಿ, ಇವ್ರ ಹಿಂಗ್ಲಿ, ಅವ್ರ ಸರಿ ಇಲ್ಲ, ಇವ್ರ ಸರಿ ಇಲ್ಲ, ಅವ್ರ ಹಂಗ ಮಾಡಬಾರ್ದಾಗಿತ್ತು, ಹಿಂಗ್ ಮಾಡಬಾರ್ದಾಗಿತ್ತು, ಮೋದಿ ಹಂಗ್ ಮಾಡಿದ, ಸಿದ್ದರಾಮಯ್ಯ ಹಿಂಗ್ ಮಾಡಿದ, ಕುಮಾರಸ್ವಾಮಿ ಹೆಂಗ್ ಮಾಡಿದ. ಏನ್ ಮಾಡಾರ ತಗೊಂಡ್ ನೀವೆಲ್ಲ ಅದನ್ನ. ಹೆಸರ್ನು ಈ ಸಮಾಜವನ್ನ ಸುಧಾರಣೆ ಮಾಡೋ ಕೆಲಸ ನಿಮ್ಮದಲ್ಲ. ಸಮಾಜ ಸುಧಾರಣೆ ಮಾಡಾಕಂತ ಒಂದಷ್ಟು ಮಂದಿ ಇರ್ತಾರ, ಕಟ್ಟೆ ಕುಂತಿರ್ತಾರ ನೋಡ್ರಿ, ಅವ್ರು ಮಾಡ್ತಾರ ಅದನ್ನ. ನೀವು ನಿಮ್ ಕೆಲಸ ಮಾಡ್ರಿ. ಯಾವಾಗ ಏನೇನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ. ಯಾವ ಸಮಯದಾಗ ಈಗ ಓದೋ ಟೈಮ್ ಇರ್ತೈತಿ, ಓದೋ ಸಮಯ ಇರ್ತೈತಿ. ಈಗ ಎಕ್ಸಾಂಪಲ್ ಹೇಳ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗ ನಿಮ್ಗೆ ಗೊತ್ತಾಗೈತಿ. ಕರೆಕ್ಟ್ 5 ಗಂಟೆ 3 ಗಂಟೆಯಿಂದ 6 ಗಂಟೆ ಮಟ್ಟ ಎಷ್ಟು ಅದ್ಭುತವಾದ ಸಮಯ ಅನ್ನೋದು ಈಗ ನಿಮ್ಗೆ ಗೊತ್ತಾಗೈತಿ. ಆ ಸಮಯದಾಗ ನಾವ್ ಎಷ್ಟು ಓದೋದ್ ಬಿಟ್ಟು ಬರೆಯಾಕ್ ಕುಂದಿರ್ತೀವಿ. ಬರೆಯೋದು ಫಾಸ್ಟ್, ಓದೋದು ಫಾಸ್ಟ್. ಟೈಮ್ ಟೇಬಲ್ ಬರ್ಸಿನ ಸಂಜೆನ ನೀ ಇದ್ರ ಕೆಲಲ್ಲಿ ಏನ್ ಮಾಡುದ? ಅರ್ಥ ಆತ ನಿಮಗ? ಸಾಯಂಕಾಲ ಇರ್ತದ, ಹೊರಗ್ ಹೆವಿ ಇರ್ತೈತಿ, ಇಂಪಾರ್ಟೆಂಟ್. ನಾಳೆಗೊಬ್ರು ಟೀಚರ್ ಬರ್ಕೊಂಡ್ ಬರ್ಲೇಬೇಕು, ಇಲ್ಲಿ ಕೆಲವ್ ಮೂರು ಹೊರಗ್ ಹಾಕ್ನಂತ ಬೆದರ್ಸಿರ್ತಾರ. ಅವಾಗ ಧಾರಾವಾಹಿ ನೋಡ್ಕೊಂತ ಕುಂತಿರ್ತೀರಿ. ಅವ್ ನೋಡುದು ಮಾಸ್ತರ್, ನಂದು ಫೇವ್ರೇಟ್ ಕಾಮಿಡಿ ಸೀರಿಯಲ್ ಐತಿ, ಅದನ್ ಬಿಟ್ಟು ಏನ್ ಮಾಡದ್ ನನಗ? ನಂದು ಪಕ್ಕದ ಕಿಚನ್ ಮೂವಿ ಐತಿ, ಅದನ್ನ ಬಿಟ್ಟು ಏನ್ ಮಾಡ್ತೀನಿ ನಾಯಕ? ಪ್ರೀತಮ್, ಸುಶಾಂಕ ಏನ್ ಮಾಡತ್ತಿಲಿ? ತಗಿಲಿ ಅದನ್ನ, ಅಂಜಿಕ್ ಬರತತ್ ನನಗ. ಇದನ್ ತೆಗಿದನ. ಸೊ ಹಾಗಾಗಿ ನಿಮ್ಮ ಸಮಯದ ಒಂದು ವ್ಯಾಲ್ಯೂ ಏನಿದೆ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. 100%. ನೀವು ಆ ಒಂದು ಸಮಯವನ್ನ, ನೀವು ಅದಕ್ಕಿರುವಂತ ವ್ಯಾಲ್ಯೂವನ್ನ ನೀವು ಯಾವಾಗ ಏನೇನ್ ಮಾಡಿ ನೋಡ್ರಿ. ನಿಮಗೆ ಸಮಯವನ್ನ ಹೆಂಗ್ ಬಳಸ್ಕೋಬೇಕಂತ ಹೇಳ್ತೇನೆ ನಾ. ಊಟ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಮೈಂಡ್ಫುಲ್ ಆಗಿ ಊಟ ಮಾಡ್ಬೇಕು. ಅದೊಂದು ಪ್ರಯಾರಿಟಿ ಅದು. ನೀರ್ ಕುಡಿಬೇಕಾದ್ರೆ ಮೈಂಡ್ಫುಲ್ ಆಗಿ ನೀರ್ ಕುಡಿಬೇಕು. ಓದ್ತಿರ್ತೀರಿ, ಮೈಂಡ್ಫುಲ್ ಆಗಿ ಓದ್ಬೇಕು. ಬರಿತಿರ್ತೀರಿ, ಮೈಂಡ್ಫುಲ್ ಆಗಿ ಬರಿಬೇಕು. ಆಟ ಆಡ್ತಿರ್ತೀರಿ, ಮೈಂಡ್ಫುಲ್ ಆಗಿ ಆಟ ಆಡಬೇಕು. ಯಾವಾಗ ಏನೇನ್ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಮಾಡಿದ್ರ ಅದು ನಿಮಗೂ ಅದರದೊಂದು ಬೆನಿಫಿಟ್. ತಿಳಿತಾ?
ಸೊ ಹಾಗೆ ನಿಮ್ಮ ಸಮಯದ ಮೌಲ್ಯವನ್ನ ನೀವು ಅರ್ಥ ಮಾಡ್ಕೊಂಡು ಅದನ್ನ ಸರಿಯಾಗಿ ಬಳಸ್ಕೊಡ್ರಿ. ನೆಕ್ಸ್ಟ್ ಬರ್ಕೊಡ್ರಿ. ಯುವರ್ ಲೈಫ್ ಸ್ಟೈಲ್ ಈಸ್ ವೆರಿ ಪೂರ್. ಯುವರ್ ಲೈಫ್ ಸ್ಟೈಲ್ ಈಸ್ ವೆರಿ ಪೂರ್. ಯುವರ್ ಲೈಫ್ ಸ್ಟೈಲ್ ಈಸ್ ವೆರಿ ಪೂರ್. ಏನಪ್ಪಾ ಲೈಫ್ ಸ್ಟೈಲ್ ಅಂತಂದ್ರ ನೋಡ್ರಿ, ನಿಮಗ ಹೆಲ್ತಿ ಆಗಿರೋದು ಹೆಂಗಂತ ಗೊತ್ತಿಲ್ಲ. ಬರೀ ಹೋಗಿ ಗೋಬಿನ ತಿನ್ನೋದು, ಪಾನಿಪುರಿನ ತಿನ್ನೋದು, ಬಜಿ ಪೂರಿ ಬೋಂಡ ತಿನ್ನೋದು ಇದನ್ನ ಮಾಡ್ತಿರ್ತೀರಿ ನೀವು. ವಾಕ್ ಮಾಡೋದು ಕಲಿಬೇಕು, ಎಕ್ಸರ್ಸೈಸ್ ಮಾಡೋದು ಕಲಿಬೇಕು, ಮೆಡಿಟೇಷನ್ ಮಾಡೋದು ಕಲಿಬೇಕು, ಪ್ರಾಣಾಯಾಮಗಳು ಮಾಡೋದು ಕಲಿಬೇಕು. ನಿಮ್ ಹೆಲ್ತ್ ನ ನೀವು ರಿಚ್ ಆಗಿ ಇಟ್ಕೋಬೇಕು. ನೀವು ಕರೆಕ್ಟ್ ಆಗಿ ಆರೋಗ್ಯವಾಗಿದ್ರ ನೀವು ರಿಚ್ ಇದ್ದಂಗ. ಈಗ ಅಂಬಾನಿಗಳಿಗೆ ರಗ್ಗಡ್ ಐತಿ, ಏನ್ ಬೇಕಾದೈತಿ. ಏನ್ ಮಾಡ್ಬೇಕು, ಅಂಬಾನಿಗ್ ಬಾ ನೋಡ್ರು ಒಂದ್ ಪ್ಲೇಟ್ ಶಿರಾ ತಿನ್ನಂದ್ರೆ ತಿನ್ನಕ್ ಆಗುಲ್ಲ ಅವ. ಶುಗರ್ ಫ್ಯಾಕ್ಟ್ರಿನ ಐತಿ ಅವ್ನ ಮೈಯಾಗ. ಹ್ಮ್ ಸೊ ಫುಲ್ ವೆದರ್ ಮಳಿ ಬರ್ತೈತಿ, ಖುಷಿಯಾಗಿ ಹೊರಗಡೆ ಬರ್ಬೇಕು, ಪ್ರಕೃತಿ ನೇಚರ್ ನೋಡ್ಬೇಕು, ನಿಸರ್ಗವನ್ನು ನೋಡ್ಬೇಕು, ಹೊರಗಡೆ ಬರ್ಬೇಕು. ಅವನ್ ಮಗಗ್ ಹೊರಗ್ ಬಾ ಅಂದ್ರೆ ಬರಕ್ ಆಗುಲ್ಲ, ಸೈನಸ್ ಪ್ರಾಬ್ಲಮ್ ಐತೆ ಅವ. ಹ್ಮ್ ಸೈನಸ್ ಐತಿ, ಆಮೇಲೆ ಏನೋ ಅಂತಾರಲ್ಲ ಅದಕ್ಕೆ ಶ್ವಾಸಕೋಶದ ಪ್ರಾಬ್ಲಮ್ ಐತೆ ಅವ. ಹೊರಗ್ ಬರೋಂಗಿ ತಂಪನ್ಯಾಗ ಬರೋಂಗಿಲ್ಲ. ಏನಪ್ಪಿ? ಹಂಗಂದ್ರಿ ಏನ್ರಿ? ಶ್ವಾಸಕೋಶದ ಪ್ರಾಬ್ಲಮ್ ಐತಿ, ಉಸಿರಾಟದ ತೊಂದ್ರೆ ಇರ್ತೈತ ಅವಾಗ. ಅಸ್ತಮಾ ಐತೆ ಅವಾಗ. ಹೊರಗ್ ಬರಕ್ ಆಗೋಲ್ಲ ಅವಾಗ. ಏನ್ ಮಾಡ್ತೀರ ಅದನ್ನ? ರಗ್ಗಡ್ ಐತಿ, ಕೋಟ್ ಗಂಟ್ಲೆ ಐತಿ, ತಗೊಂಡ್ ಏನ್ ಮಾಡೋದು ಹೇಳಿ ಅದನ್ನ? ಹೊರಗೆ ಬರಕ್ ಆಗೋಲ್ಲ ಒಂದ್ ವೆದರ್ ಬಂತಪ್ಪ ಅಂತಂದ್ರೆ. ಸೊ ಪರ್ಫೆಕ್ಟ್ ಆದ ಆರೋಗ್ಯವನ್ನ ಯಾವ ಹೊಂದಿರ್ತಾನಲ್ಲ ಅವ ಶ್ರೀಮಂತ ಇಲ್ಲಿ. ಸೊ ನೀವೇನಪ್ಪಾ ಅಂತಂದ್ರ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಹೆಲ್ತಿ ಆಗಿ ಇಟ್ಕೊಳ್ಬೇಕು. ನೀವೆಲ್ಲ ಸಿಕ್ಕದ ತಿನ್ನಾಕ್ ಹೋಗ್ಬಾರ್ದು. ಎಕ್ಸಾಮ್ ಟೈಮ್ನಾಗಂತೂ ಹೇಳ್ತೇನೆ ಕೇಳ್ರಿ, ನೀವ್ ಹಿತಮಿತ ಆಹಾರವನ್ನು ಸೇವನೆ ಮಾಡಬೇಕು. ಈ ಫುಡ್ಡಿನ ವಿಚಾರಕ್ಕೆ ಬಂದ್ರೆ ನಿಮ್ಗೊಂದು ಫುಡ್ ಸಜೆಸ್ಟ್ ಮಾಡ್ತಾನ ಇವತ್ತ. ನೀವು ಓದ್ಕೋಬೇಕು, ಜಾಸ್ತಿ ಹೊತ್ತು ಓದ್ಕೋಬೇಕು. ಬೆಳಿಗ್ಗೆ ಎದ್ದಾಗ ಬೆಳಗ್ಗೆ ನಾ 3 ಗಂಟೆಗೆ ಎದ್ದೇಳ್ತೇನೆ, ನಿದ್ದೆ ಬರಬಾರ್ದು ಅಂತೇಳಿ ನೀವು ಚಹಾ ಕುಡಿತೀರಿ. ಚಹಾದಿಂದ ನಿಮ್ಮ ಬಾಡಿ ಹೆಲ್ತ್ ಹಾಳಾಕೈತಿ. ಬಟ್ ಚಹಾ ಜಗದಾಗ ಒಂದು ಬಾಳೆಹಣ್ಣು ಇಟ್ಕೊಂಡ್ ತಿನ್ರಿ ನೀವು. ಬಾಳೆಹಣ್ಣು ಎಂತ ಎನರ್ಜಿ ಫುಡ್ ಗೊತ್ತೈತಿ ನಿಮಗ? ಮನುಷ್ಯನಲ್ಲಿರುವಂತ ಶಕ್ತಿಯನ್ನ, ಚೈತನ್ಯವನ್ನು ವೇಗವಾಗಿ ಜಾಸ್ತಿ ಮಾಡುವಂತ ಒಂದು ಹಣ್ಣು ಯಾವ್ದಾದ್ರು ಇದ್ರ ಅದು ಬಾಳೆಹಣ್ಣು. ಇನ್ಸ್ಟಂಟ್ ಇಮಿಡಿಯೇಟ್ಲಿ ನಿಮ್ಮ ಎನರ್ಜಿ ಜಾಸ್ತಿ ಆಕೈತಿ. ಟ್ರೈ ಮಾಡಿ ನೋಡ್ರಿ. ಈಗ ನೀವೇನೋ ಒಂದ್ ಕೆಲಸ ಮಾಡ್ತಿರ್ತೀರಿ, ಸುಸ್ತಾಗಿರ್ತೈತಿ ನಿಮಗ. ಮನಿಗ್ ಬಂದ್ ಒಂದ್ ಗ್ಲಾಸ್ ನೀರುನೋ ಅಥವಾ ಚಾನು ಕುಡಿ ಬದ್ಲಿ ಒಂದ್ ಬಾಳೆಹಣ್ಣು ತಿಂದು ನೋಡ್ರಿ, ನಿಮ್ಮ ಬ್ಯಾಸರೆಲ್ಲ ಕಂಪ್ಲೀಟ್ ಹೋಗೇ ಬಿಡ್ತೈತಿ. ಬಟ್ ನಾವ್ ಹಂಗ್ ಮಾಡುದಿಲ್ಲ. ಬ್ಯಾಸರ ಬಾಳ ಆಗೈತಿ, ಸುಮ್ಮರಿ ಮಾಡ ಹಿಂಗೈತಿ ನಮ್ದು. ಸೊ ವಾಕ್ ಮಾಡ್ರಿ, ಎಕ್ಸರ್ಸೈಸ್ ಮಾಡ್ರಿ, ಪ್ರಾಣಾಯಾಮ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ. ಈ ತರ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಳ್ರಿ. ನೆಕ್ಸ್ಟ್ ಬರ್ಕೊಡ್ರಿ. ಯು ಡೋಂಟ್ ಸ್ಲೀಪ್ ಡೇ ಟೈಮ್. ಯು ಡೋಂಟ್ ಸ್ಲೀಪ್ ಡೇ ಟೈಮ್. ಕಾಲೇಜ್ ಮುಗಿತ್ವ ಕರೆಕ್ಟ್ 1:30 ಆತ ಮನೆಗ್ ಬಂದಿವಿ, ಸುದ್ದ ಆಗೈತಿ ಅಂತೀವಿ, ಪದ್ದಸರಿ 3 ತಾಸು ನಿದ್ದಿ ಪಡ್ದ ಬಿಡ್ತೀವಿ ಜಡ್. ಸೊ ಏನ್ ಆಕ್ಕತಿ ಮಧ್ಯಾಹ್ನ ನಾವ್ ಮಲ್ಕೊಂಡ್ರ? ರಾತ್ರಿ ಹೊತ್ತು ನಿದ್ದೆ ಬರಂಗಿಲ್ಲ, 12 ಗಂಟೆ ಮಟ್ಟ ಹೆಸರಿರ್ತೀವಿ, ದೇವುಗಳ ಊರಾಗ ಅಡ್ಡಾಡೋ ಟೈಮಿನ ಮಟ್ಟ ಹೆಸರಿರ್ತೀವಿ. ಮತ್ ಬೆಳಿಗ್ಗೆ 5 ಗಂಟೆ ಕೆಸರ ಆಗಂದ್ರೆ ಎಲ್ಲಿ ಹೇಳ್ಬೇಕದು? ಸೊ ನೀವು ಡೇ ಟೈಮ್ ಮಲಗಬಾರ್ದು. ಸಾಯಂಕಾಲ ಬೇಗ ಮಲ್ಕೊಳ್ಳುವಂತ ಅಭ್ಯಾಸ ಇಟ್ಕೋಬೇಕು. ಆಟೋಮೆಟಿಕ್ ಆಗಿ ಬೆಳಗ್ಗೆ ನೀವು ಎದ್ದೇ ಹೇಳ್ತೀರಿ. ಓಕೆ, ಇದನ್ನ ಟ್ರೈ ಮಾಡ್ರಿ. ನೀವು ಓದ್ಕೋಬೇಕು, ಜಾಸ್ತಿ ಹೊತ್ತು ಓದ್ಕೋಬೇಕು, ಎಕ್ಸಾಮ್ ಐತಿ ಬರಿಬೇಕು, ಬಾಳ ತನಕ ನಾನು ಪೆಂಡಿಂಗ್ ಉಳ್ದೈತೆ ಅಂತ ಹೇಳಿ ನೀವು ಚಹಾ ಕಾಫಿ ಕುಡಿಯೋ ಬದಲಾಗಿ ಅದೇ ಜಾಗದಾಗ ಒಂದು ಬಾಳೆಹಣ್ಣು ತಿಂದು ನೋಡ್ರಿ. ನಿಮಗೆ ಎಲ್ಲಿ ನಿಮ್ ಚುರುಕುತನ, ಲವಲವಿಕೆ ಹೆಂಗ್ ಇಮಿಡಿಯೇಟ್ಲಿ ಹೆಚ್ಚಿಗೆ ಆಕೈತಪ್ಪ ಅಂತಂದ್ರ ನಿಮಗ್ ಬಹಳ